ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ಈ ವಾರ ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಈ ಒಂದು ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ. ಬನ್ನಿ ಇಲ್ಲಿ ಯಾರೆಲ್ಲ ನಾಮಿನೇಟ್ ಮಾಡಿದ್ದಾರೆ, ಈ ಚಟುವಟಿಕೆ ಯಾವ ರೀತಿ ಇದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ವಾರದ ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ. ಅಂದರೆ ಬಿಗ್ ಬಾಸ್ ಮನೆಯಿಂದ ಯಾರನ್ನ ಹೊರಕಳಿಸೋಕ್ಕೆ ಅವ್ರಿಗೆ ಇಷ್ಟ ಇದೆ, ಅಂಥ ಸ್ಪರ್ಧಿಗಳನ್ನ ಇಲ್ಲಿ ಆಯ್ಕೆ ಮಾಡಬೇಕು. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂದರೆ ಸೀಕ್ರೆಟ್ ರೂಮಲ್ಲಿ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಸೆಟಪ್ನ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಒಂದು ಚೇರ್ನ ಸೆಟಪ್ ಮಾಡಿದ್ದಾರೆ, ಅದಕ್ಕೆ ಒಂದು ಸ್ವಲ್ಪ ಲೈಟಿಂಗ್ ಡೆಕೋರೇಷನ್ನ ಮಾಡಿದ್ದಾರೆ. ಇಲ್ಲಿ ಆ ಒಂದು ಲೈಟಲ್ಲಿ ಗ್ರೀನ್ ಮತ್ತು ರೆಡ್ ಲೈಟ್ ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗ್ರೀನ್ ಬಂದರೆ ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಇವರು ಉಳಿಯೋಕೆ ಎಲ್ಲರೂ ವೋಟ್ ಹಾಕಿದ್ದಾರೆ ಅಂತ. ಇಲ್ಲಿ ರೆಡ್ ಲೈಟ್ ಬಂದರೆ ಎಲ್ಲ ಸ್ಪರ್ಧಿಗಳು ಇವರು ಮನೆಯಿಂದ ಹೊರ ಹೋಗೋಕೆ ಇವರಿಗೆ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಅರ್ಥ. ಬಟ್ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿ ಯಾರ್ಯಾರು ಇವರಿಗೆ ಮನೆಯಿಂದ ಹೊರ ಹೋಗೋಕ್ಕೆ ನಾಮಿನೇಟ್ ಮಾಡಿದ್ದಾರೆ ಮತ್ತು ಮನೆಯಲ್ಲಿರೋಕೆ ನಾಮಿನೇಟ್ ಮಾಡಿದ್ದಾರೆ ಅದರ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಇದೊಂದು ಆ್ಯಕ್ಟಿವಿಟಿ ರೂಮಲ್ಲಿ ನಡೀತಾ ಇದೆ ಅನ್ನೋದು ಕೂಡ ಹೇಳ್ಬೋದು. ಇಲ್ಲಿ ಆ್ಯಕ್ಟಿವಿಟಿ ರೂಮಲ್ಲಿ ಒಬ್ಬೊಬ್ಬ ಸ್ಪರ್ಧಿನೂ ಕರೆಸ್ತಾ ಇದ್ದಾರೆ. ಒಬ್ಬೊಬ್ಬ ಬೈ ಒನ್ ಸ್ಪರ್ಧಿನ ಕರೆಸ್ಬಿಟ್ಟು ಇಲ್ಲಿ ಉಳಿದಂಥ ಸ್ಪರ್ಧಿಗಳು ಯಾವ ರೀತಿ ಈಗ ಕಿಚನ ಪಂಚಾಯಿತಿ ನಡೆಯುವಂತೆ ಸ್ಕ್ರೀನಲ್ಲಿ ತೋರಿಸ್ತಾರಲ್ಲ ಆ ಒಂದು ಟಿ ವಿಲಿ ಇವ್ರನ್ನ ತೋರಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದ್ರ ಮುಂದ್ಗಡೆ ಕುಂತಿರೋ ಸ್ಪರ್ಧಿಗಳಲ್ಲಿ ಕೇಳ್ತಾ ಇದ್ದಾರೆ, ನಿಮ್ಮ ಪ್ರಕಾರ ಈ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೋದಾ ಇಲ್ಲ ಇವರು ಹೊರಗಡೆ ಹೋಗ್ಬೋದಾ, ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಬೋದು ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇವರ ಕೈಯಲ್ಲಿ ಒಂದು ಬೋರ್ಡ್ ಸಹ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಗ್ರೀನ್ ಮತ್ತು ರೆಡ್ ಕಲರ್ ಬೋರ್ಡು. ಈ ಒಂದೇ ಬೋರ್ಡಲ್ಲಿ 2 ಕಲರ್ಸ್ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಈ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಪ್ಪ ಅಂದರೆ ಇವರು ಗ್ರೀನ್ ಕಲರ್ನ ಕೊಡ್ಬೋದು. ಇಲ್ಲ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಪ್ಪ ಅಂದರೆ ರೆಡ್ ಕಲರ್ನ ತೋರಿಸ್ಬೋದು. ಇಲ್ಲಿ ರೆಡ್ ಕಲರ್ ಯಾರಿಗೆ ಅತಿ ಹೆಚ್ಚು ಬರುತ್ತೆ ಅವರು ನಾಮಿನೇಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಗ್ರೀನ್ ಕಲರ್ ಬಂದರೆ ಇವರು ಸೇವ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಇಲ್ಲಿ ರೆಡ್ ಕಲರ್ ತೋರಿಸಿದಂಥ ಸ್ಪರ್ಧಿ ಅವ್ರನ್ನ ಯಾಕೆ ನಾಮಿನೇಟ್ ಮಾಡ್ತಾ ಇದ್ದೀರಾ ಅಂತ ಒಂದೊಂದು ಕಾರಣಗಳನ್ನ ಸಹ ಕೊಡಬೇಕು. ಅದೇ ರೀತಿ ಈ ಒಂದು ಆಕ್ಟಿವಿಟಿ ರೂಮಲ್ಲಿ ಈಗ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಂತ ಇಲ್ಲಿ ಸ್ಪಂದನ ಅವರಿಗೆ ಎಲ್ಲರೂ ಕೂಡ ರೆಡ್ ಕಲರ್ನ ತೋರಿಸಿದ್ದಾರೆ. ಆ ಒಂದು ಕಾರಣಕ್ಕೆ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಅಶ್ವಿನಿ ಅವರು ಒಂದು ಕಾರಣಗಳನ್ನ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಸ್ಪರ್ಧಿ ಅಂದರೆ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ಅಷ್ಟೊಂದು ಇದು ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಯಾಕಪ್ಪ ಅಂದರೆ ಅಷ್ಟೊಂದು ರೀತಿಯಲ್ಲಿ ಆ್ಯಕ್ಟಿವ್ ಆಗಿಲ್ಲ. ಒಂದು ಟಾಸ್ಕ್ ವಿಚಾರದಾಗಿರಲಿ ಒಂದು ಮಾತುಕತೆ ವಿಚಾರದಾಗಲಿ ಅಷ್ಟೊಂದು ಬಿಗ್ ಬಾಸ್ ಮನೆಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಕಾರಣನ ಕೊಟ್ಟು ಇಲ್ಲಿ ಡೈರೆಕ್ಟಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಸ್ಪಂದನ ಅವರಿಗೆ ಆಲ್ರೆಡಿ ಒಂದು ರೆಡ್ ಕಲರ್ ಲೈಟ್ ಕೂಡ ಬಂದಿದೆ. ನಾವು ಆಗಲೇ ಹೇಳಿದ ಹಾಗೆ ಇವ್ರಿಗೆ ಏನಾದರೂ ರೆಡ್ ಕಲರ್ ಬಂದರೆ ಇವರು ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ ಅಂತ. ಗ್ರೀನ್ ಕಲರ್ ಬಂದರೆ ನಾಮಿನೇಷನ್ನಿಂದ ಪಾರ್ ಆಗಿದ್ದಾರೆ, ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ಇವರು ಅರ್ಹತೆ ಇದೆ ಅಂತ ಅಲ್ಲಿರುವಂಥ ಸ್ಪರ್ಧಿಗಳು ಗುರುತಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಈಗ ಕೆಲವೊಂದಿಷ್ಟು ಸ್ಪರ್ಧಿಗಳನ್ನ ಆಯ್ಕೆ ಮಾಡಿದ್ದಾರೆ. ಕೆಲವೊಂದಿಷ್ಟು ಸ್ಪರ್ಧಿಗಳು ಒಬ್ಬೊಬ್ಬರನ್ನ ಟಾರ್ಗೆಟ್ ಸಹ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ರಕ್ಷಿತನೂ ಕೂಡ ಒಬ್ಬ ಸ್ಪರ್ಧೆಯ ಮೇಲೆ ಒಂದು ಕಾರಣನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬೇರೆ ವಿಚಾರದಲ್ಲಿ ಏನೂ ಇಲ್ಲ. ಈ ಸ್ಪರ್ಧಿ ಬರೀ ಟಾಸ್ಕ್ ಆಟ ಆಡಿ ಸ್ವಲ್ಪ ಸೇವ್ ಆಗ್ತಾ ಇದ್ದಾರೆ. ಆ ಕಾರಣಕ್ಕೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ. ಹಾಗಾಗಿ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ. ಬಟ್ ಇಲ್ಲಿ ಯಾರಿಗೆ ಹೇಳಿದ್ದಾರೆ ಅಂತ ಕ್ಲಿಯರ್ ಆಗಿ ತೋರಿಸಿಲ್ಲ. ಪ್ರೋಮೋದಲ್ಲಿ ಮೇನ್ ಟಾಪಿಕ್ ಅಷ್ಟೇ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವರಿಗೆ ರಾಶಿಕ್ ಅವರು ಒಂದು ಕಾರಣನ ಕೊಟ್ಟು ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವರು ಡೈಲಿ ಅಂದರೆ ದಿನ ಒಂದೊಂದು ಕ್ಯಾರೆಕ್ಟರ್ನ ತೋರಿಸಿ ತುಂಬ ಸೇವ್ ಆಗ್ತಾ ಇದ್ದಾನೆ. ಒಬ್ಬರನ್ನ ತೆಳಗೆ ಹಾಕೋದಾಗಲಿ ಒಬ್ಬರನ್ನ ಮಾತಾಡೋದಾಗಲಿ ಆ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಒಂದು ಕಾರಣನ ಕೊಟ್ಟು ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಗಿಲ್ಲಿ ಅವರು ಡೈರೆಕ್ಟಾಗಿ ನಾಮಿನೇಟ್ ಆಗಿದ್ದಾರಾ ಅಥವಾ ಸೇವ್ ಆಗಿದ್ದಾರೆ ಅದ್ರ ಬಗ್ಗೆ ಕ್ಲಿಯರಾಗಿ ತೋರಿಸಿಲ್ಲ. ಕೆಲವೊಂದಿಷ್ಟು ಸ್ಪರ್ಧಿಗಳನ್ನ ಮಾತ್ರ ಸ್ವಲ್ಪ ಅವರಿಗೆ ಲೈಟ್ ಬಂದಿರೋದನ್ನ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಬಗ್ಗೆ ಒಂದು ದೊಡ್ಡ ಟ್ವಿಸ್ಟ್ ಸಹ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಏನಪ್ಪ ಅಂದರೆ ಇವರು ಈ ವಾರ ನಾಮಿನೇಷನಿಂದ ಪಾರಾಗಬೇಕಪ್ಪ ಅಂದರೆ ಇವರಿಗೊಂದು ಸೀಕ್ರೆಟ್ ಟಾಸ್ಕ್ ಸಹ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಸೀಕ್ರೆಟ್ ಟಾಸ್ಕ್ ಅನ್ನೋಕ್ಕಿಂತ ಇವರು ಯಾವೆಲ್ಲ ಸ್ಪರ್ಧಿ ಇವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಒಂದೊಂದು ಕಾರಣಗಳನ್ನ ಕೊಟ್ಟು ಯಾರೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಮಾಡಿದ್ದಾರೆ ಅಂತ ಅವ್ರನ್ನ ಇವರು ಕಂಡುಹಿಡಿಬೇಕು. ಆ ರೀತಿಯ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪ್ರೋಮೋದಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ರೆಡ್ ಅಲರ್ಟ್ ಲೈಟ್ ಕೂಡ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಮೊದಲಿಗೆ ಸ್ಪಂದನ ಅವರಿಗೆ ಬಂದಿದೆ, ಸೂರಜ್, ಧ್ರುವಂತ್ ಮತ್ತು ಮಾಳು, ರಘು, ಆಮೇಲೆ ಇನ್ನೊಬ್ಬರು ಧನುಷ್ ಮತ್ತು ರಾಶಿಕಾ ಅವರಿಗೆ ರೆಡ್ ಸಿಗ್ನಲ್ ಲೈಟ್ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವರು ಸಹ ಬಂದಿದ್ದಾರೆ. ಬಟ್ ಇವರಿಗೆ ಯಾವ ಲೈಟ್ ಬಂದಿದೆ ಅಂತ ತೋರಿಸಿಲ್ಲ. ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ಈಗ ನಾಮಿನೇಷನಿಂದ ಪಾರಾಗಿ ಇವರ ಮಧ್ಯೆ ಒಂದು ಟಾಸ್ಕ್ ಸಹ ಕೊಟ್ಟಿದೆ. ಈ ಒಂದು ಟಾಸ್ಕ್ನಲ್ಲಿ ಯಾರು ಆ ಸ್ಪರ್ಧಿಗಳು ನಮ್ಮನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಕಂಡುಹಿಡಿದ್ರು ಅಂದರೆ ಅವರು ಈ ವಾರದ ನಾಮಿನೇಷನ್ನಿಂದ ಪಾರಾಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಬಟ್ ಇಲ್ಲಿ ತುಂಬ ಕಷ್ಟ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಯಾವ್ಯಾವ ಸ್ಪರ್ಧಿ ಯಾವ್ಯಾವ ಕಾರಣಗಳನ್ನ ಕೊಟ್ಟಿದ್ದಾರೆ ಮತ್ತು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ.
ಬಟ್ ಇಲ್ಲಿ ಬೇರೆಯವರು ಏನಾದರೂ ಹೇಳ್ಕೊಟ್ರೆ, ಅಂದರೆ ನಾಮಿನೇಟ್ ಮಾಡೋಂಥ ಸ್ಪರ್ಧಿಗಳು ಏನಾದರೂ ಹೇಳ್ಕೊಟ್ರೆ ಸೊ ಅವರು ಪಾರಾಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಯಾರು ಕೂಡ ಆ ರೀತಿ ಹೇಳ್ಕೊಡೋಕ್ಕಾಗಲ್ಲ, ಯಾಕಪ್ಪ ಅಂದರೆ ಅವರು ಕೂಡ ನಾಮಿನೇಟ್ ಆಗಿರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಸೊ ಇವರಲ್ಲಿ ಸೇವ್ ಆದರೆ ಸೊ ನಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಯಾರು ಕೂಡ ಹೇಳಲ್ಲ. ಬಟ್ ಇದೊಂದು ಅವರವರ ಮಧ್ಯೆ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಈಗ ಬಿಗ್ ಬಾಸು ಈ ವಾರದ ಮೊದಲ ದಿನವೇ ಸೊ ನಾಮಿನೇಷನ್ ಚಟುವಟಿಕೆ ಕೂಡ ನಡೀತಾ ಇದೆ. ಸೊ ಈಗ 2 ವಾರದವರೆಗೂ ಸೊ ನಾಮಿನೇಷನ್ ಚಟುವಟಿಕೆ ನಡೆದಿತ್ತು, ಬಟ್ ಯಾವುದೇ ರೀತಿಯ ವೋಟಿಂಗ್ ಪೋಲ್ಗಳು ಆನ್ ಆಗಿರಲಿಲ್ಲ. ಬಟ್ ಈ ವಾರ ಕೂಡ ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ. ಅಷ್ಟೇ ನಾಮಿನೇಷನ್ ಆದ ಸ್ಪರ್ಧಿಗಳ ಬಗ್ಗೆ ಇದರಲ್ಲಿ ಯಾರು ಸೇವ್ ಆಗ್ತಾರೆ ಮತ್ತು ಯಾರು ನಾಮಿನೇಟ್ ಆಗ್ತಾರೆ ಸೊ ಅವರ ಬಗ್ಗೆ ಒಂದು ವೋಟಿಂಗ್ ಪೋಲ್ ಕೂಡ ಆನ್ ಆಗುತ್ತೆ. ಆಲ್ರೆಡಿ ಕಿಚ್ಚ ಸುದೀಪ್ ಅವರು ಕೂಡ ವೇದಿಕೆ ಮೇಲೆ ಹೇಳಿದ್ದಾರೆ. ಸೊ ಈ ವಾರದಿಂದ ಎಲ್ಲ ರೀತಿಯ ವೋಟಿಂಗ್ ಪೋಲ್ಗಳು ಆನಲ್ಲೇ ಇರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮಧ್ಯೆ ಡಬಲ್ ಎಲಿಮಿನೇಷನ್ ಆಗ್ಬೋದು, ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೋದು, ಇಲ್ಲ 3 ಜನನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದೇ ರೀತಿ ಈಗ ಈ ವಾರದ ಮೊದಲ ದಿನವೇ ನಾಮಿನೇಷನ್ ಚಟುವಟಿಕೆ ಈಗ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಸ್ಪರ್ಧಿಗಳು ತುಂಬ ಗಾಬರಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಯಾರೆಲ್ಲ ನಾಮಿನೇಟ್ ಮಾಡಿದ್ದಾರೆ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ. ಬೇರೆ ಸ್ಪರ್ಧೆಯನ್ನು ಕೇಳಿದರೆ ಸೊ ಅವ್ರು ಏನಾದರೂ ತಪ್ಪು ಹೇಳ್ಕೊಟ್ಬಿಟ್ರೆ ನಾವು ಡೈರೆಕ್ಟಾಗಿ ನಾಮಿನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಆಗುವಂಥ ಚಾನ್ಸಸ್ಸು ಇರುತ್ತೆ. ಆ ಒಂದು ಕಾರಣಕ್ಕೆ ಇಲ್ಲಿ ಕಂಡುಹಿಡಿಯೋದು ತುಂಬ ಕಷ್ಟ. ಆಲ್ಮೋಸ್ಟ್ ಇದು ಇವತ್ತು ಇಲ್ಲ ನಾಳೆವರೆಗೂ ನಡೆಯುವಂಥ ಚಾನ್ಸಸ್ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಇಲ್ಲಿ ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಬೇಕು, ಸೊ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈ ಒಂದು ನಾಮಿನೇಷನ್ನಿಂದ ಯಾರು ಪಾರಾಗಬೇಕು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಸೊ ನಾನು ಈಗಾಗಲೇ ಹೇಳಿರುವಂಥ ಸ್ಪರ್ಧಿಗಳನ್ನ ಮಾತ್ರ ಸೊ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಸೊ ಇವರು ಬಿಟ್ಟು ಬೇರೆ ಅಂಥ ಸ್ಪರ್ಧಿಗಳನ್ನು ಕೂಡ ನಾಮಿನೇಟ್ ಆಗಿರ್ತಾರೆ, ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈ ವಾರ ತುಂಬ ಸ್ಪರ್ಧಿಗಳು ನಾಮಿನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲದೆ ಈಗ ಸೀಕ್ರೆಟ್ ರೂಮಿಂದ ಹೊರಬಂದ ಧ್ರುವಂತ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಸೊ ನನ್ನ ಪ್ರಕಾರ ಕೆಲವೊಂದಿಷ್ಟು ಸ್ಪರ್ಧಿಗಳನ್ನ ತೋರಿಸಿಲ್ಲ. ಸೊ ಇಲ್ಲಿ ಪ್ರೋಮೋದಲ್ಲಿ ಮೇನ್ ಟಾಪಿಕ್ ಏನು ತೋರಿಸಿದ್ದಾರೆ ಅಷ್ಟೇ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪ್ರೋಮೋನ ಯಾರು ನೋಡಿಲ್ಲ, ಆಲ್ರೆಡಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ನೀವು ಹೋಗಿ ನೋಡ್ಬೋದು. ಸೊ ನೋಡಾದ್ಮೇಲೆ ನಿಮ್ಮ ಅನಿಸಿಕೆನ ಒಂದು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈಗ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಾಮಿನೇಷನ್ ಚಟುವಟಿಕೆ ಆಲ್ಮೋಸ್ಟ್ ಈಗ ಒಂದು ಅರ್ಧ ಕಂಪ್ಲೀಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ನರ್ಧ ಸೊ ಈಗ ನಾಮಿನೇಷನಿಂದ ಯಾರು ಪಾರಾಗ್ತಾರೆ ಆ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯಿಂದ ಉಳಿಸ್ಕೊಂಡು ಉಳಿದಿರುವಂಥ ಸ್ಪರ್ಧಿಗಳು ಹೊರಗೆ ಹೋಗುವಂಥ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಕೆಲವೊಂದು ಸ್ಪರ್ಧಿಗಳು ಮೇನ್ ಟಾರ್ಗೆಟ್ ಸಹ ಮಾಡ್ತಾ ಇದ್ದಾರೆ. ಸೊ ಗಿಲ್ಲಿ ಅವರು ರಾಶಿಕಾ ಅವ್ರನ್ನ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಸ್ಪಂದನ ಅವ್ರನ್ನೂ ಕೂಡ ಇಲ್ಲಿ ಅಶ್ವಿನಿ ಅವರು ಟಾರ್ಗೆಟ್ನ ಮಾಡಿದ್ದಾರೆ. ಸೊ ಧನುಷ್ ಅವ್ರನ್ನ ಯಾರೋ ನಮ್ಮ ರಕ್ಷಿತ್ ಅವರು ಟಾರ್ಗೆಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಯಾವ್ಯಾವ ಕಾರಣಗಳನ್ನ ಕೊಟ್ಟಿದ್ದಾರೆ ಅಂತ ಕ್ಲಿಯರಾಗಿ ತೋರಿಸಿಲ್ಲ. ಸೊ ಮೇನ್ ಅವರು ಮಾತಾಡುವಂಥ ಟಾಪಿಕ್ನಷ್ಟೇ ತೋರಿಸಿದ್ದಾರೆ. ಇಲ್ಲಿ ಕೆಲವೊಂದು ಸ್ಪರ್ಧಿಗಳು ಅವರು ಅಷ್ಟೇ ಅಲ್ಲ, ಸೊ ಬೇರೆಯವ್ರನ್ನೂ ಕೂಡ ಟಾರ್ಗೆಟ್ ಮಾಡಿರ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಎಲ್ಲರ ಒಪಿನಿಯನ್ ಮೇಲೆ ಸೊ ಇವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಒಬ್ಬರು ನಾಮಿನೇಷನ್ ಅಲ್ಲ. ಸೊ ಇಲ್ಲಿ ಜಾಸ್ತಿ ಯಾರು ಹೆಸರನ್ನ ತೊಗೊಂಡಿರ್ತಾರೆ ಅವರು ಡೈರೆಕ್ಟ್ ನಾಮಿನೇಟ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಬಟ್ ಇಲ್ಲಿ ಯಾರು ಜಾಸ್ತಿ ಅವರ ಹೆಸರನ್ನ ತೊಗೊಂಡಿರ್ತಾರೆ ಸೊ ಅವ್ರನ್ನ ಹುಡುಕೋದು ತುಂಬ ಕಷ್ಟ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈಗ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಸಹ ಕೊಟ್ಟಿದ್ದಾರೆ. ಸೊ ಈ ವಾರ ತುಂಬ ಹೇಳಿದರು ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೂ ಕೂಡ. ಸೊ ಇನ್ಮೇಲೆ ಸೊ ಬಿಗ್ ಬಾಸ್ನ ಅಸಲಿ ಆಟ ಶುರುವಾಗುತ್ತೆ. ಸೊ ಡಬಲ್ ವೀಕ್ ಎಲಿಮಿನೇಷನ್ ಆಗ್ಬೋದು, ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇದು ಬಿಗ್ ಬಾಸ್ಗೆ ಬಿಟ್ಟಿದ್ದು ಅಂತಲೂ ಕೂಡ ಹೇಳಿದರು. ಸೊ ಅದೇ ರೀತಿ ಈಗ ಈ ವಾರದ ನಾಮಿನೇಷನ್ ಚಟುವಟಿಕೆ ಕಂಪ್ಲೀಟ್ ಆಯಿತು. ಸೊ ಇನ್ನೇನು ನಾಳೆ ಅಥವಾ ನಾಡ್ದಾದರೂ ವೋಟಿಂಗ್ ಪೋಲ್ ಆನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹೇಳೋಕ್ಕಾಗಲ್ಲ, ಈ ವೀಕ್ ಮಧ್ಯದಲ್ಲೂ ಕೂಡ ವೋಟಿಂಗ್ ಪೋಲ್ ಆನ್ ಆಗ್ಬೋದು. ಯಾಕಪ್ಪ ಅಂದರೆ ಇವರ ಮಧ್ಯೆ ಒಂದು ಟ್ವಿಸ್ಟ್ ಕೊಟ್ಟಿದೆಯಲ್ಲ, ಸೊ ಆ ಒಂದು ಕಾರಣಕ್ಕೆ. ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.